ಕಂಟೆಸ್ಟೆಂಟ್ ಎಲ್ಲ ರಜತ್ತು ಬಂದು 50 ದಿವಸ ಆದಮೇಲೆ ಬಂದು ಆಡ್ತಾ ಇದ್ದಾರೆ, ಅದು ಓಕೆ. ಎಲ್ಲ ಅಂದರೆ ಮಂಜಣ್ಣ ಅವಾಗ ಬಂದು 3 ವಾರ ಆಡೋರು ಚೆನ್ನಾಗಿ, ಯಾಕೆ ರಾಜ ಆಗಿದ್ದ ಅವನು. ರಾಜ್ನಾಗೆ ಇರಲಿ, ರಾಜ್ನಾಗೆ ಕಳ್ಸೋ ಅವನ್ನ ನಾವು ಗುಲಾಮ್ ಥರ ಕಳ್ಸೋದು ಬೇಡ, ಅವರು ಇರಲಿ, ಇನ್ನಂಗೆ ಇರಲಿ. ನಮಗೆ ಮೇನ್ ಕಂಟೆಸ್ಟೆಂಟ್ ಏನಂದರೆ ಮತ್ತು ರಜತ್ತು, ಮಂಜು ಆ್ಯಂಡ್ ಇನ್ನು ಧನಂಜಯ್, ಧನರಾಜು. ಏಕೆಂದರೆ ಹನುಮಂತು ಹೊಂಟೋಗ್ಬಿಟ್ಟಿದ್ದಾರೆ ಈಗ. ಹನುಮಂತು ಏನೂ ಆಡದೆ ಹನುಮಂತು ಥರ ಗಿಚ್ಚಿ ಗಿಲಿಗಿರಿ ಅಂತ ಹೊಂಟೋಗಿದ್ದಾರೆ. ಅವ್ರಿಗೇನು ಬರಲ್ಲ, ಆದರೂ ಹೋಗಲಿ ಓಕೆ ಅಂತ. ಯಾಕೆಂದರೆ ಎಲ್ಲರ ಅಭಿಮೆಂಟ್ ಯಾರನ್ನೇ 10 ಜನ ಕೇಳಿದ್ರು ಹನುಮಂತು ಬರಲಿ ಅಂತ ಅಂತಾರೆ. ಆಟ ಏನಂದ್ರು ಆಟ ತೋರಿಸ್ಬೇಕಲ್ಲಿ, ಆಟ ಯಾರು ತೋರಿಸಿಲ್ಲ. ಆದರೆ ರಜತ್ತು ಅಂತ ಒಂಥರ ಎಲ್ಲ ಒಂಥರ ಮಾತುಗಳನ್ನ ದುರಂಕನ ಮಾತುಗಳನ್ನ ಬಿಡಬೇಕು. ದುರಂಕನ ಮಾತು ಬಿಟ್ಬಿಟ್ಟು ಬೇರೆ ಆಟ ಆಡಿದ್ರೆ ಸರಿ ಹೋಯ್ತದೆ. ಎಲ್ಲರೂ ಈಗ ನೋಡಿ ಚೈತ್ರ ಕುಂದಾಪುರ ಇದ್ದರು, ಅವ್ರಿಗೂ ಭಯದ ಜಾಸ್ತಿ. ಅವನ್ನ ಬಿಡಬೇಕು ಯಾವುದೇ ಆಗಲಿ ಅಲ್ವಾ. ಅವೆಲ್ಲ ಬಿಟ್ಟಾಗ ಮನ್ಸ ಮಾನವೀಯತೆಯಿಂದ ಆಡಬೇಕು ಹೊರತು ಚೈತ್ರ ಕುಂದಾಪುರ ಭಯದೇನಂತೆ ಹಂಗಾರೆ ಅಲ್ವಾ. ಒಂದು ಎಂಡಿಂಗ್ಸ್ನ ಮುಗಿಸೋದು ಬೇಡ ಅವಲ್ಲ ಅವನ ಅಂತ ಅಂದ್ಬಿಟ್ಟು ಅವನೇನೋ ಆಟ ಅಂತ ಎಲ್ಲ ಬಂದಾಗ ಆಟನ ಆಡ್ಕೊಂಡು ಹೋಗೋರೆ. ಇವತ್ತು ಮೊನ್ನೆ ನೋಡಿ ಎಲ್ಲ ಹೇಳ್ತಾರೆ ಆಟ ಆಡ್ಕೊಂಡು ಬಂದಿದ್ದೀವಿ ಎಲ್ಲ ಅಂತ ಅಂತಾರೆ. ಅದರಿಂದ ನಮಗೆ ಗೆಲ್ಲಬೇಕು ಅಂತ ನಮ್ಮ ಪ್ರಕಾರ ಧನರಾಜ್. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್. ಯಾರು ಗೆಲ್ಲಬೇಕು? ತ್ರಿವಿಕ್ರಮೇ ಗೆಲ್ಲಬೇಕು. ಯಾಕೆ? ಚೆನ್ನಾಗಿ ಆಡ್ತಾರೆ ಅವರು, ಅದಕ್ಕೋಸ್ಕರ ಅವರೇ ಗೆಲ್ಲಬೇಕು. ಇಷ್ಟ ಆಗ್ತಿದ್ಯಾ ಬಿಗ್ ಬಾಸ್ ಶೋ ನಿಮಗೆ? ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆಯಾ? ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ ಫ್ರೆಂಡ್ಶಿಪ್. ಅದು ಯೂಸ್ ಇಲ್ಲ ಅಲ್ಲಿ, ಆದ್ರೂ ರನ್ನಿಂಗ್ ಸುಮ್ಮನೆ ಏನು ಮಾಡೋಕ್ಕಾಗಲ್ವಲ್ಲ. 100 ದಿನ ಜೊತೆಗಿದ್ದಾರೆ, ಅದಕ್ಕೋಸ್ಕರ ರನ್ನಿಂಗಲ್ಲಿ ಇದ್ದಾರೆ ಅಷ್ಟೇ. ಚೆನ್ನಾಗಿದೆ. ಇನ್ನು ಹನುಮಂತು ಮತ್ತೆ ಧನರಾಜ್ ಬಗ್ಗೆ ಏನು ಹೇಳ್ತೀರಾ? ಅವರು ಚೆನ್ನಾಗಿದ್ದಾರೆ ಮೇಡಮ್, ಫ್ರೆಂಡ್ಶಿಪ್ ಚೆನ್ನಾಗಿದೆ. ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹನುಮಂತು. ಯಾರು ಗೆಲ್ಲಬೇಕು? ಹನುಮಂತನೇ ಗೆಲ್ಲಬೇಕು. ಹನುಮಂತು ಅವರು ಈಗ ಫಿನಾಲೆಗೆ ಹೋಗಿದ್ದಾರೆ, ಫಿನಾಲೆ ಟಿಕೆಟ್ ಸಿಕ್ಕಿದೆ, ಡೈರೆಕ್ಟ್ ಫಿನಾಲೆ ಖಂಡಿತ ಗೆಲ್ತಾರೆ ಅವ್ರು ಅನ್ಸುತ್ತೆ. ಯಾಕಂದ್ರೆ ಅವರು ಐಡನ್ ಟ್ಯಾಲೆಂಟ್ ಇದ್ದಂಗೆ, ಟ್ಯಾಲೆಂಟ್ನ ತೋರಿಸ್ಕೊಳಲ್ಲ, ಎಲ್ಲಿ ತೋರಿಸ್ಕೋಬೇಕು ಅಲ್ಲೇ ತೋರಿಸ್ತಾರೆ ಅವರು. ಅದಕ್ಕೋಸ್ಕರ ಖಂಡಿತ ಅವರೇ ಗೆಲ್ತಾರೆ. ಆದ್ರೆ ಅವರು ಒಂದು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋದು, ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಗೆದ್ದಿರುವಂತ ಇತಿಹಾಸ ಇಲ್ಲ. ಹೇಗೆ ಅನ್ಸುತ್ತೆ, ಗೆಲ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಗೆಲ್ತಾರೆ. ಏನು ಯಾಕೆ ಇಷ್ಟೊಂದು ಯಾವಾಗ ಬಂದ್ರಂದ್ರೆ ಇಂಪಾರ್ಟೆಂಟ್ ಅಲ್ಲ, ಹೇಗೆ ಆಡ್ತಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಗೆಲ್ಲಬೇಕು ಅಂತ? ತ್ರಿವಿಕ್ರಮ್. ಯಾಕೆ? ಮೊದಲಿಂದನೂ ಲೈಕ್ ಆಟ ಎಲ್ಲ ಒಂದೇ ಇದರಲ್ಲಿ ಎಲ್ಲ ಆಡಿದ್ದಾರೆ, ಮತ್ತೆ ಪರ್ಸ್ನಲಿ ನಮಗೆ ಅವ್ರು ಇಷ್ಟ, ಸೊ ಹಾಗಾಗಿ ಗೆಲ್ಬೇಕಂತ. ಬಿಗ್ ಬಾಸ್ ಶೋ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಈ ಟೈಮ್. ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ತಾರಲ್ಲ, ಹೇಗೆ ಅನ್ಸುತ್ತೆ ಕಾರ್ಯಕ್ರಮ? ಆ್ಯಕ್ಚುಲಿ ನಮಗೆ ಸುದೀಪ್ ಇಷ್ಟ ಆಗೋದೇ ಬಿಗ್ ಬಾಸ್ ವೀಕೆಂಡ್ ಪ್ರೋಗ್ರಾಮಲ್ಲಿ ಅವ್ರ ಆಟ ಇರುವ ಅವ್ರ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ರಜತ್ ಗೆಲ್ಬೇಕಂತ ಇಷ್ಟ. ಆ್ಯಕ್ಚುಲಿ ಅವ್ರು 50 days ಆದಮೇಲೆ ಬಂದಿಯಾರಲ್ಲ, ಎಂಟರ್ಟೈನ್ಮೆಂಟ್ ವೈಸು ಗೆಲ್ಲಲ್ಲ ಅನ್ನೋ ಹೋಪ್ ಇದೆ. ಸೊ ಹಾಗಾಗಿ ತ್ರಿವಿಕ್ರಮ್ ಗೆಲ್ಬೇಕಂತ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ರಜತ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ರಜತ್. ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಗೆಲ್ಲಬೇಕು ಅನ್ನೋರು ಹನುಮಂತು. ಯಾಕೆ ರಜತ್ ಫೇವ್ರೇಟ್, ಹನುಮಂತು ಗೆಲ್ಲಬೇಕು? I like his innocence or characteristics I like. I know it will not be possible, but probably I think Hanumantu. ನಿಮಗೆ ರಜತ್ ಅವ್ರು ಇಷ್ಟ, ಅಲ್ಲಿ ಹನುಮಂತು ಗೆಲ್ತಾರೆ ಅಂತ ಅನ್ಸುತ್ತೆ. Probably. ಬಿಗ್ ಬಾಸ್ ಶೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? It's nice. I like the task actually. ನನ್ನ ಟಾಸ್ಕ್ಗೋಸ್ಕರನೇ I watch mainly. But yeah, things are good. Like ಹೋಗ್ತೀರಾ ಬಿಗ್ ಬಾಸ್? ಹೋಗಲ್ಲ. Too much of ಕಿರಿಕಿರಿ. ಚೆನ್ನಾಗಿದೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಫಿನಾಲೆ ಇನ್ನೇನು ಹತ್ರದಲ್ಲಿ ಇರೋದ್ರಿಂದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ಲಿ ಏನು ಜನರ ಆಯ್ಕೆ ಒಬ್ಬೊಬ್ಬರದ್ದು ಒಂದೊಂದು ಆಯ್ಕೆ ಆಗಿದೆ. ಯಾಕಂತಂದ್ರೆ ಅವ್ರು ಆಡುವಂತ ಕಂಟೆಸ್ಟೆಂಟ್ ಗಳ ಆಡುವಂತ ಶೈಲಿ ಇರ್ಬೋದು, ಅಥವಾ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಿರುವ ರೀತಿ ಇರ್ಬೋದು, ಪ್ರತಿಯೊಂದು ಕೂಡ ಜನರ ಮನಸ್ಥಿತಿಯ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹಾಗೇನೆ ಈ ಬಾರಿ ಕೆಲವೊಬ್ಬರಿಗೆ ರಜತ್ ಗೆಲ್ಬೇಕು, ಇನ್ನೊಬ್ಬರಿಗೆ ತ್ರಿವಿಕ್ರಮ್ ಗೆಲ್ಬೇಕು, ಇನ್ನೊಂದಿಷ್ಟು ಜನರಿಗೆ ಹನುಮಂತು ಗೆಲ್ಬೇಕು. ಯಾಕಂತಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಆಡ್ತಾನೆ, ಒಂದಿಷ್ಟು ಜನ ಗೇಮ್ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಈ ರೀತಿಯಾದ ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಆಯ್ಕೆ ಜನರದ್ದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.